ಏಯ್, ಮಾತು ಕೈಯೆಲ್ಲ ಮಿತಿ ಮೀರಿ ಹೋಗ್ತಾ ಇದೆ. ಇದು ನನ್ನ ಆಫೀಸ್, ನೆನ್ಪಿರ್ಲಿ. ಏನು ಭಾಗ್ಯ ಅವ್ರ ಲೈಫು ಹಾಳು ಮಾಡ್ತೀನಿ ಅಂತ ಹೇಳ್ತಿದ್ದೀರಾ? ಇಷ್ಟೆಲ್ಲ ಆದ್ಮೇಲೂ ಯಾವ ಮುಖ ಇಟ್ಕೊಂಡು ನಮ್ಮ ಆಫೀಸ್ ಹೊಸಲು ತೊಳ್ತಿದ್ದೀರಾ ಮಿಸ್ಟರ್ ತಾಂಡವ್? ಅಲ್ಲ ಬ್ರದರ್, ಈ ಎಮ್ಮೆ ಇದ್ದಾಳೆ. ಮಾತಿನ ಮೇಲೆ ನಿಗಾ ಇರ್ಲಿ. ಏನು ಅವಳು ಇವಳು ಅಂತೆಲ್ಲ ಮಾತಾಡ್ತಾ ಇದ್ದೀರಾ? ಇಲ್ಲಿ ನೋಡಿಲ್ಲಿ, ಭಾಗ್ಯ ಸೂರ್ಯವಂಶಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಬೋರ್ಡು. ಸೂರ್ಯವಂಶಿ ನನ್ನ ಫ್ಯಾಮಿಲಿ ಹೆಸರು ಕಿತ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾಳೆ. ಏನ್ ಗ್ರೇಟ್ ಅಲ್ವಾ ಇವಳು. ಈ ಹಳ್ಳಿ ಕುಗ್ಗುಗೆ ಇಂಥ ಸೆಟಪ್ ಬೇರೆ ಕೇಳು. ತಾಂಡವ್ ಅವ್ರೆ, ನೀವಿಲ್ಲಿ ಏನ್ ಮಾಡ್ತಿದ್ದೀರಿ? ನಾನ್ ಇನ್ನೊಬ್ರ ಜೊತೆ ಜೀವನ ಕಟ್ಕೊಂಡು ಖುಷಿಯಾಗಿ ಸಂಸಾರ ಮಾಡ್ಕೊಂಡಿದ್ದೀನಿ. ಅದನ್ನ ಹಾಳು ಮಾಡೋದಕ್ಕೆ ನೀನು ಮಧ್ಯದಲ್ಲಿ ಮೂಗ್ ತೋರ್ಸಕ್ ಬರ್ಬೋದು, ಬಟ್ ಇಲ್ಲಿಗೆ ಬರಕ್ ಆಗಲ್ವಾ? ನಿನ್ನಂತ ಅನ್ಎಜುಕೇಟೆಡ್ ಗುಕ್ಕುಗೆ ಇಲ್ಲಿ ಜಾಗ ಇರ್ಬೇಕಾದ್ರೆ ನನ್ನಂತ ಎಜುಕೇಟೆಡ್ಗೆ ಜಾಗ ಇರಲ್ವೇನೆ? ಹೇಳೆ. ನೋಡಿ ತಾಂಡವರೇ, ಸುಮ್ನೆ ಏನೇನೋ ಮಾತಾಡ್ಬೇಡಿ. ಶ್ರೇಷ್ಠ, ದಯವಿಟ್ಟು ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗು. ಎಮ್ಮೆ, ನೀನೇನ್ ಅವಳಿಗೆ ಹೇಳೋದು ಕರ್ಕೊಂಡು ಹೋಗೋದಕ್ಕೆ? ಇಲ್ಲಿಗೆ ಬಂದವನ್ಗೆ ವಾಪಸ್ ಹೋಗೋದು ಗೊತ್ತಾಗಲ್ವಾ? ಗೊತ್ತಿಲ್ಲ ಒಂದ್ ಮಾತು ಕೇಳ್ತೀನಿ, ಇನ್ನೊಬ್ರು ಜೀವನ ಹಾಳು ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಅಲ್ಲ, ನಾನು ಆದಿ ಬ್ರದರ್ ಒಳ್ಳೆ ಅಣ್ಣ ತಮ್ಮದ್ರ ತರ ಇದ್ವಿ. ನಮ್ಮಿಬ್ರು ಮಧ್ಯದಲ್ಲಿ ಬಂದ್ಬಿಟ್ಟು ನಮ್ ಸಂಬಂಧ ಹಾಳು ಮಾಡಿ ನನಗೆ ಕೆಲಸ ಹೋಗೋ ತರ ಬೇರೆ ಮಾಡಿದ್ಯಾ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಅಲ್ಲ, ಪಕ್ಕದಲ್ಲಿ ನಾನು ಕೂತಿದ್ದೀನಿ, ಮಾತಾಡದ್ ಬಿಟ್ಟು ಸಾಂಗ್ ಆಗ್ತಿದ್ಯಾ? ಅದು ನಾನೇ ಶುರು ಮಾಡ್ಬೇಕು ಅಂತ ಏನಿಲ್ಲ ತಾನೆ, ನೀನೇ ಮಾತಾಡ್ಬೋದಲ್ಲ. ನನ್ಗೆ ನಿನ್ ಮೇಲೆ ಕೋಪ ಇದೆ, ಅದಕ್ಕೆ ನಾನು ಮಾತಾಡ್ತಿಲ್ಲ. ನಿನಗೆ ನನ್ ಮೇಲೆ ಕೋಪನ? ಯಾಕೆ? ಯಾಕೆ ಅಂದ್ರೆ ಆದಿಭಾವ ಹೇಳಿದ್ರು ಅಂತ ನೀನ್ ನನ್ನ ಕರ್ಕೊಂಡು ಹೋಗಕ್ ಬಂದೆ ಅಲ್ಲ, ಅದಕ್ಕೆ. ಹೌದು ಕಣೆ, ಇಲ್ಲಾಂದ್ರೆ ಬರ್ತಾನೆ ಇರ್ಲಿಲ್ಲ ನಾನು. ಯಾಕಂದ್ರೆ ನಿನ್ ಮೇಲೆ ನನಗೆ ಕೋಪ ಹೋಗಿಲ್ಲ. ನಿನ್ ಮೇಲೆ ಅಂತಲ್ಲ, ನಿಮ್ಮ ಅಕ್ಕನ ಮೇಲೆ, ನಿಮ್ಮ ಅತ್ತೆ ಮೇಲೆನೂ ಕೋಪ ಇದೆ ನನಗೆ. ನನ್ಗಿನ್ನೂ ಕೋಪ ಹೋಗಿಲ್ಲ. ನೀವೆಲ್ಲ ಮಾಡಿದ್ದು ತಪ್ಪೆ. ಹೌದು ಕಣ ಗೂಬೆ, ನಾವ್ ಮಾಡಿದ್ ತಪ್ಪೆ, ಇಲ್ಲ ಅಂತ ಹೇಳ್ತಿಲ್ಲ. ನಾವೇನ್ ಹೀಗೆಲ್ಲ ಹಾಳಾಗ್ಲಿ ಅಂತ ಮಾಡಿಲ್ವಲ್ಲ, ಬಟ್ ಏನೋ ಆಗ್ಬಾರ್ದಿತ್ತು, ಆಗೋಯ್ತು. ಅದನ್ನ ಯಾಕೆ ಡ್ರ್ಯಾಗ್ ಮಾಡ್ತಿದ್ಯಾ ಈಗ? ಇದೆ, ನಾನ್ ಡ್ರ್ಯಾಗ್ ಮಾಡ್ತಿದ್ದೀನ? ಹಲೋ ಮೇಡಮ್, ನಾನ್ ಮಾಡ್ತಿರೋದಲ್ಲ ಡ್ರ್ಯಾಗು, ನೀನ್ ಮಾಡ್ತಿರೋದು. ಮನೆ ಬಿಟ್ಟು ಬರೋ ಅವಶ್ಯಕತೆ ಇತ್ತಾ? ಯಾಕೆ ಬಿಟ್ಟು ಬಂದೆ? ಅದೆಲ್ಲ ನನಗ್ ಗೊತ್ತಿಲ್ಲ, ನಾನ್ ಮಾಡಿದೆ ಸರಿ. ಇನ್ನೇನು ವಾದ ಮಾಡಂಗಿಲ್ಲ, ಇದ್ರಲ್ಲಿ ನಾನೇ ಸರಿ. ಸರಿ ಹೋಯ್ತು, ಇದೆಲ್ಲ ನನಗೆ ಆಗ್ಬೇಕಾಗಿದ್ದೆ. ಬೆಳಗ್ಗೆ ಎದ್ದು ನಾನೇ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ನಲ್ಲ, ಆಗ ಆದಿ ಅಣ್ಣ ಬಂದು ಹೇಳ್ದ ನೋಡು, ಕಾಫಿ ಕುಡಿದ್ ಬಿಟ್ಟು ಬಂದೆ. ಅದೇ ನಾನು ಮಾಡಿದ ತಪ್ಪು. ಓಹೋ, ಒಂದ್ ಕಾಫಿ ಬಿಟ್ಟಿದ ತಕ್ಷಣ ಹೇಗ್ ಮಾತಾಡ್ತಾನ ನೋಡು. ನಾನ್ ಬೆಳಗ್ಗೆಯಿಂದ ನೀರೇ ಕುಡ್ದಿಲ್ಲ ಗೊತ್ತಾ? ನೀನ್ ಕರ್ಕೊಂಡು ಹೋಗ್ ಬಂದಿಲ್ಲ ಅಂತ ಬೇಜಾರಲ್ಲಿ ಕೂತಿದ್ದೆ. ಆದ್ರೆ ನೀನ್ ಇಲ್ದೆ ದಿನ ಕಳಿಯೋದು ತುಂಬಾ ಕಷ್ಟ ಕಣೋ. ಐ ಲವ್ ಯು ಸೋ ಮಚ್ ಕಣೋ. ಐ ಆಮ್ ರಿಯಲಿ ಸಾರಿ, ನಾನು ಆ ಥರ ಎಲ್ಲ ಮಾಡಬಾರ್ದಿತ್ತು.
ಐ ಲವ್ ಯು ಟೂ ಕಣೆ. ಹಸುವಾಗ್ತಿದೆ ಅಂದ್ಯಲ್ಲ, ಏನಾದ್ರೂ ತಿನ್ನೋದಕ್ಕೆ ನಿಲ್ಸ್ಲಾ? ಹಾ, ಇಲ್ಲೇನಾದ್ರೂ ನಿಲ್ಸು. ನಿನ್ ಸಾವಾಸನೆ ಬೇಡ ಅಂತ ಡಿವೋರ್ಸ್ ಕೊಟ್ಟು ಬಂದಿದ್ದೀನಿ ನಾನು. ಆದ್ರೂ ಎಲ್ಲಾ ಕಡೆ ಬಂದು ಒಕ್ಕರ್ಸ್ಕೊಂಡು ನನ್ನ ಜೀವನ ಯಾಕೆ ಹಾಳು ಮಾಡ್ತಿದ್ಯಾ? ನೋಡಿ ತಾಂಡವರೇ, ಇದು ನಿಮ್ ಮನೆ ಅಲ್ಲ, ಇಲ್ಲಿ ಮಕ್ಕಳಿದ್ದಾರೆ, ಸಂಸ್ಥೆಯಲ್ಲಿ ಕೆಲಸ ಮಾಡೋ ಜನ ಇದ್ದಾರೆ. ನೀವ್ ಈ ತರ ಕೂಗಾಡೋದು ಕಿರ್ಚಾಡೋದು ಮಾಡಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಇಲ್ಲಿಂದ ಹೊರಡಿ. ಏ ಭಾಗ್ಯ, ಮಾತೆಲ್ಲೆಲ್ಲೋ ಹೋಗ್ತಾ ಇದೆ, ಮರ್ಯಾದೆ ಕೊಟ್ಟು ಮಾತಾಡು. ನಾನು ಕೊಟ್ಟೆ ಮಾತಾಡ್ತಿದ್ದೀನಿ. ನಿಮ್ಗಳ ಮರ್ಯಾದೆ ಹೋಗ್ಬಾರ್ದು. ಮಾತಲ್ಲಿ ಹೇಳ್ತಾ ಇದ್ದೀನಿ, ಕೈ ಎತ್ತೋ ಹಾಗೆ ಮಾಡಬೇಡ. ಏಯ್, ಏನೇ ಕೈಯಲ್ಲಿ ಮಾತಾಡ್ತೀಯಾ? ನೋಡು, ಈ ನಿನ್ನ ಆವಾಜ್ಗೆ ತನ್ಮೈ ತನ್ವಿ ಹೆದರ್ಕೋಬಹುದು. ಈ ತಾಂಡವ್ ಸೂರ್ಯವಂಶಿ ಅಲ್ಲ. ನಾನು ನೋಡ್ತಾ ಇದ್ದೀನಿ, ತುಂಬಾ ಅತಿಯಾಗಿ ಮಾತಾಡ್ತಿದ್ಯಲ್ಲ. ನನ್ ಜೀವನ ಬರ್ಬಾದ್ ಮಾಡಿ ಏನೂ ಆಗದೆ ಇರೋ ತರ ನಿಂತಿದ್ಯಲ್ಲ. ನೋಡ್ತಾ ನಿನಗೇನ್ ಮಾಡ್ತೀನಿ. ಯಾಕೋ ಹೇಗಿದ್ಯಾ? ಅವಾಗ್ಲೇ ಕಾರಲ್ಲಿ ಎಲ್ಲ ಸಾರ್ಟ್ ಔಟ್ ಆಯ್ತು ತಾನೆ, ಮತ್ತೆ ನಿನ್ ಕೋಪನ ಕ್ಯಾರಿ ಮಾಡ್ತಾ ಇದ್ಯಾ? ಅಯ್ಯೋ, ಕೋಪ ಗೀಪ ಏನಿಲ್ಲ ಮರೈತಿ. ಹಸುವಾಗ್ತಿದೆ, ತಿಂಡಿ ತಿಂತಾ ಇದೀನಿ, ನೀನು ತಿನ್ನ. ಪೂಜಾ, ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕಾಗಿತ್ತು. ಇವತ್ತೇನಾದ್ರೂ ನಾನು ಇನ್ನ ಕರ್ಕೊಂಡು ಹೋಗಕ್ ಬರ್ಲಿಲ್ಲ ಅಂದಿದ್ರೆ ನೀನು ವಾಪಸ್ ಮನೆಗೆ ಬರ್ತಿರ್ಲಿಲ್ವಲ್ಲ? ಇಲ್ಲ. ಎಲ್ ಬಿಡ್ತೀಯ ಈ ಹುಡುಗಿ ಬುದ್ಧಿನ? ಈ ಜಗತ್ತಲ್ಲಿ ಯಾರು ತಪ್ಪು ಮಾಡಿದ್ರು ನೀವು ಮಾತ್ರ ತಪ್ಪು ಮಾಡೋಕ್ ಸಾಧ್ಯನೇ ಇಲ್ಲ ಅಲ್ವಾ? ಅಲ್ಲ ಕಿಶನ್, ನೀನೇ ಹೇಳು, ನಾನೇನ್ ತಪ್ಪು ಮಾಡ್ದೆ? ಅಕ್ಕ ಹೇಳ್ಬೇಡ ಅಂದಿದ್ದಕ್ಕೆ ನಾನ್ ಸುಮ್ನಾಗಿದ್ದು. ಇನ್ಫ್ಯಾಕ್ಟ್ ಟ್ರಿಪ್ ನ ಫಸ್ಟ್ ಡೇ ನಾನು ಅವ್ರನ್ನ ನೋಡ್ತಿದ್ದಾಗೆ ಭಾವಂಗೆಲ್ಲ ವಿಷಯ ಹೇಳಕ್ ಹೋಗಿದ್ದೆ. ಆಗ ಅಕ್ಕನೇ ಬೇಡ ಅಂತ ತಡೆದಿದ್ದೆ. ನಂದು ಬಿಡು, ನಿನ್ಗೂ ವಿಷಯ ಗೊತ್ತಿತ್ತು ತಾನೆ, ನೀನ್ ಯಾಕಪ್ಪ ಹೇಳಿಲ್ಲ? ತಗೊಳಪ್ಪ, ಇದು ಚೆನ್ನಾಗಿರೋದು. ಎಲ್ಲ ವಿಷಯ ಹೇಳ್ತೀನಿ ಅಂತ ಹೋದಾಗ ತಡೆದಿದ್ಯಾರು? ನೀನೇ ತಾನೆ. ನಿನ್ನ ಮಾತಿಗೆ ಬೆಲೆ ಕೊಟ್ಟು ಹೇಳೋ ವಿಷಯನೆಲ್ಲ ಹೇಳದೆ ಸುಮ್ಮನಾದೆ. ಇವಾಗ ನೋಡಿದ್ರೆ ನೀನ್ ಯಾಕೆ ಹೇಳಿಲ್ಲ ಅಂತ ನನ್ನೇ ಕ್ವಶನ್ ಮಾಡ್ತಿದ್ಯಾ? ಕರೆಕ್ಟ್ ಅಲ್ವಾ? ನೀನು ನನ್ ಪ್ರೀತಿಗ್ ಬೆಲೆ ಕೊಟ್ಟು ವಿಷಯನ ಮುಚ್ಚಿಟ್ಟೆ, ನಾನು ಅಷ್ಟೇ ಅಕ್ಕನ್ ಮಾತಿಗೆ ಬೆಲೆ ಕೊಟ್ಟು ವಿಷಯ ಮುಚ್ಚಿಟ್ಟೆ. ಪೂಜಾ, ಇವಾಗ ನೀನ್ ಏನೇ ಸಮಜಾಯಿಷಿ ಕೊಟ್ರು ನೋವಾಗಿರೋದು ಮಾತ್ರ ಆದಿ ಅಣ್ಣಂಗೆ. ಪಾಪ, ಅವನಿಗೆ ತುಂಬಾನೇ ಹರ್ಟ್ ಆಯ್ತು. ಅದೊಂದೇ ಅಲ್ಲ, ಈ ಕಡೆ ತಾಂಡವ್ ಶ್ರೇಷ್ಠ ಅದು ಕೆಲ್ಸನೂ ಹೋಯ್ತು. ಒಳ್ಳೇದಾಯ್ತು ಬಿಡು, ಆ ಮನೆ ಹಾಳ್ರಿದ್ರೆ ನಮ್ ಕಂಪ್ನಿಗೆ ತೊಂದ್ರೆ. ಪೂಜಾ, ನಂಗೆ ಅದೇನ್ ಬೇಜಾರಿಲ್ಲ, ಆದ್ರೆ ಇವತ್ತು ಅದಕ್ಕೆ ಕೆಲ್ಸನೂ ಹೋಗುತ್ತೆ. ಏನು ಹೇಳ್ತಿದ್ಯಾ? ಭಾಗ್ಯಕ್ಕನ್ ಕೆಲ್ಸನಾ? ಎಸ್ ಪೂಜಾ, ಹೌದು. ನೆನ್ನೆ ನೈಟು ಕನ್ನಿಕಾ ಅಣ್ಣನ ಹತ್ರ ಬಂದು ತಾಂಡವ್ ಭಾಗ್ಯ ಇಬ್ರು ಸೇರ್ಕೊಂಡು ನೀನ್ ಇನ್ನೋಸೆನ್ಸ್ ನ ಯೂಸ್ ಮಾಡ್ಕೊಂಡಿದ್ದಾರೆ ಬ್ರೋ. ನೀನು ಶಿಕ್ಷೆ ಕೊಡೋದಾದ್ರೆ ಇಬ್ರಿಗೂ ಕೊಡ್ಬೇಕು. ಆದಿ, ನೀನ್ ಇದೇ ಸಿಂಪತಿನ ಇಟ್ಕೊಂಡು ಮತ್ತೆ ಭಾಗ್ಯನ ಕೆಲ್ಸಕ್ಕೆ ಸೇರ್ಸ್ಕೊಂಡ್ಬಿಟ್ಟಿಯ. ಮತ್ ಅಕ್ಕ ಕೆಲ್ಸಕ್ ಹೋಗ್ತೀನಿ ಅಂದ್ಲು, ಕೆಲಸದಿಂದ ತೆಗ್ದಿದ್ದಾರೆ ಅಂದ್ಮೇಲೆ ಯಾಕೆ ಹೋಗ್ಬೇಕಿತ್ತ ಅವಳು?
ಏಯ್, ಮಾತು ಕೈಯೆಲ್ಲ ಮಿತಿ ಮೀರಿ ಹೋಗ್ತಾ ಇದೆ. ಇದು ನನ್ನ ಆಫೀಸ್, ನೆನ್ಪಿರ್ಲಿ. ಏನು, ಭಾಗ್ಯ ಅವ್ರ ಲೈಫು ಹಾಳು ಮಾಡ್ತೀನಿ ಅಂತ ಹೇಳ್ತಿದ್ದೀರಾ? ಇಷ್ಟೆಲ್ಲ ಆದ್ಮೇಲೂ ಯಾವ ಮುಖ ಇಟ್ಕೊಂಡು ನಮ್ಮ ಆಫೀಸ್ ಹೊಸಲು ತೊಳ್ತಿದ್ದೀರಾ ಮಿಸ್ಟರ್ ತಾಂಡವ್? ಅಲ್ಲ ಬ್ರದರ್, ಈ ಎಮ್ಮೆ ಇದಲ್ಲ. ಮಾತಿನ ಮೇಲೆ ನಿಗಾ ಇರ್ಲಿ. ಏನು ಅವಳು ಇವಳು ಅಂತೆಲ್ಲ ಮಾತಾಡ್ತಾ ಇದ್ದೀರಾ? ನೋಡಿ, ಭಾಗ್ಯ ಅವ್ರನ್ನ ಏಕವಚನದಲ್ಲಿ ಮಾತಾಡ್ಸೋ ರೈಟ್ಸು ನಿಮಗೆ ಯಾರು ಕೊಟ್ಟಿಲ್ಲ. ಅದಕ್ಕೂ ಮೀರಿ ಅವ್ರಿಗೆ ತೊಂದರೆ ಕೊಡಕ್ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ನೀವ್ ಇಂಥವ್ರು ಅಂತ ಗೊತ್ತಿದ್ರೆ ನಿಮ್ ನೆರಳು ನನ್ನ ಪಕ್ಕದಲ್ಲಿ ಸುಳಿಯೋಕೆ ನಾನು ಬಿಡ್ತಾ ಇರ್ಲಿಲ್ಲ. ಸೂಪರ್ ಸೂಪರ್, ಏನ್ ಬ್ರೇನ್ ವಾಶ್ ಮಾಡಿದಾಳೆ ಎಮ್ಮೆ. ವಾಹ್, ಅನ್ಬಿಲೀವೇಬಲ್. ಸೀರಿಯಸ್ಲಿ, ಯಾರ್ದಾದ್ರೂ ತಲೆ ಹಾಳು ಮಾಡೋದಕ್ಕೆ, ಮನೆ ಹಾಳು ಮಾಡೋದಕ್ಕೆ ಈ ಭಾಗ್ಯ ಅಂತವ್ರು ಬೇಕು. ಮಿಸ್ಟರ್ ತಾಂಡವ್, ಬಿಲ್ಲದ್ ನಾಲ್ಗೆ ಅಂತ ಮಾತಾಡಿದ್ರೆ ಕೈ ಕಾಲು ಮುರಿಬೇಕಾಗುತ್ತೆ. ಮೈ ಗಾಡ್, ಮಾಸ್ ಡೈಲಾಗು. ವಾಹ್, ಶ್ರೇಷ್ಠ, ನೋಡಿದ್ಯಾ, ಡೈಲಾಗ್ ಅಂದ್ರೆ ಈ ತರ ಹೊಡಿಬೇಕು. ನನಗೆ ಸಿಕ್ಕಾಪಟ್ಟೆ ಜೋರಾಗಿ ವಿಸಿಲ್ ಮಾಡ್ಬೇಕು ಅಂತ ಆಸೆ, ಬಟ್ ಅನ್ಫಾರ್ಚುನೇಟ್ಲಿ ನನಗೆ ವಿಸಿಲ್ ಮಾಡಕ್ಕೆ ಬರಲ್ಲ. ಪ್ಲೀಸ್ ತಪ್ಪು ತಿಳ್ಕೊಬೇಡಿ, ನಿಜವಾಗ್ಲೂ ವಿಸಿಲ್ ಹೊಡಿತಿದ್ದೆ. ಎಂತ ಗ್ರೇಟ್ ಮಾಸ್ ಡೈಲಾಗು. ಈ ಡೈಲಾಗು ಡೆಲಿವರಿ ಎಲ್ಲ ಹೇಳ್ಕೊಟ್ಟಿದ್ದು ಈ ಎಮ್ಮೆ ಭಾಗ್ಯನ. ಏಯ್ 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 ಏಯ್, ಕೇಳಿ 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 ನನಗೆ ಬೇಜಾರಾಗೋಗ್ಬಿಟ್ಟಿದೆ. ಏನಾದ್ರೂ ಹೊಸದಾಗಿದ್ರೆ ಹೇಳಿ, ಕ್ಲಿಯರ್ ಆಗಿ ಕೇಳಿಸ್ಕೊತೀನಿ. ಬೈದವೇ ಆದಿ ಅವರೇ, ನಿಮ್ಗೊಂದು ಕ್ವೆಶ್ಚನ್ ಕೇಳ್ತೀನಿ. ಈ ಮಾತುಗಳೆಲ್ಲ ಆದೀಶ್ವರ್ ಕಾಮತ್ ಆಡ್ತಿರೋದ ಅಥವಾ ಎಮ್ಮೆ ಬುಟ್ಟಿಗೆ ಹಾಕೊಂಡಿರೋ ಒಬ್ಬ ಫೂಲಿಶ್ ಬಿಸ್ನೆಸ್ ಮ್ಯಾನ್ ಆಡ್ತಿರೋ ಮಾತುಗಳ?